ಅಂಬೇಡ್ಕರ್ ಭವನದ ಸ್ವಲ್ಪ ಸಮಸ್ಯೆ ಇತ್ತು, ಎಲ್ಲ ಬಂದು ದೊಡ್ಡವರು ಬಗೆಹರಿಸಿದ್ದಾರೆ. ಭಾಳ ನಮಗೆ ಸಂತೋಷ ಆಗ್ತದೆ. ಈಗ ಸೋಮವಾರ ದಿವಸ ಏನು ನಮ್ಮ ದಲಿತ ಮುಖಂಡರುಗಳು ಹಮ್ಮಿಕೊಂಡಿದ್ದಾರೆ, ಎಲ್ಲ ಇದನ್ನು ಪೆಟ್ಟಂಗಡಿನ ತೆರವುಗೊಳಿಸಿ ಮತ್ತು ತೇರನ್ನ ತೆರವುಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭವನ ಕಟ್ಟಿ ಎಲ್ಲರೂ ಒಂದಾಗಿರೋಣ ಅಂತ ಹೇಳಿದ್ದಾರೆ. ಸ್ಟೇಟ್ ರಾಜು ನಾವು ಎಲ್ಲ ಒಂದೇ ಹತ್ರ ಇರೋರು, ಒಂದೇ ಕುಟುಂಬ ಥರ ಇದ್ವಿ. ನಾವು ಭವನವನ್ನು ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್ ವಂದನೆಗಳು. ಇದೊಂದು ಸ್ವಲ್ಪ ಅಂಬೇಡ್ಕರ್ ಭವನದ ಸ್ವಲ್ಪ ಸಮಸ್ಯೆ ಇತ್ತು, ಎಲ್ಲ ಬಂದು ದೊಡ್ಡವರು ಬಗೆಹರಿಸಿದ್ದಾರೆ. ಭಾಳ ನಮಗೆ ಸಂತೋಷ ಆಗ್ತದೆ. ಈಗ ಸೋಮವಾರ ದಿವಸ ಏನು ನಮ್ಮ ದಲಿತ ಮುಖಂಡರುಗಳು ಹಮ್ಮಿಕೊಂಡಿದ್ದಾರೆ, ಎಲ್ಲ ಇದನ್ನು ಪೆಟ್ಟಂಗಡಿನ ತೆರವುಗೊಳಿಸಿ ಮತ್ತು ತೇರನ್ನ ತೆರವುಗೊಳಿಸಿ ಇಲ್ಲಿ ಅಂಬೇಡ್ಕರ್ ಭವನ ಕಟ್ಟಿ ಎಲ್ಲರೂ ಒಂದಾಗಿರೋಣ ಅಂತ ಹೇಳಿದ್ದಾರೆ. ಮೊನ್ನೆ ಏನು ಮಾಧ್ಯಮದಲ್ಲಿ ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ, ಬ್ಲೂಮ್ ಟಿ ವಿ ಅವ್ರನ್ನ ಕರೆಸಿ ನಮಗೂ ಕೂಡ ವಿಚಾರ ತಿಳಿಸಿಲ್ಲ. ಆದರೂ ನಮಗೆ ಆಮೇಲೆ ಲಾಸ್ಟಲ್ಲಿ ನಮಗೆ ವಿಚಾರ ಗೊತ್ತಾಯಿತು. ಈ ಥರ ನಿಮ್ಮ ಒಂದೇ ಮನೇನ ಎಲ್ಲ ವಿಡಿಯೋ ಮಾಡಿದ್ದಾರೆ, ಅದೇನಂತೂ ಗೊತ್ತಿಲ್ಲ ಅಂತೇಳಿ. ನಾನು ಈಗ ಯಾರಿಗೂ ನಾನು ತೊಂದರೆ ಕೊಡಲ್ಲ. ಈ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದಾಗಲಿ, ನಾನು ಈ ಸೈಟ್ಗಳಿಗೆ ತುಂಬ ಶ್ರಮ ಪಟ್ಟು ಹೋರಾಟ ಮಾಡಿ ಈ ಸೈಟ್ಗಳನ್ನ ಉಳಿಸಿ ಎಲ್ಲರಿಗೂ ಹಕ್ಕುಪತ್ರ ಸಿಗಬೇಕಂತೇಳಿ ಬಹಳ ಹೋರಾಟ ಮಾಡಿದ್ದೀನಿ. ದಿನನಿತ್ಯ ನಾನು ನಿದ್ದೆ ಬಿಟ್ಟು ಊಟ ಬಿಟ್ಟು ನಾನು ಹೋರಾಟ ಮಾಡಿದ್ದೀನಿ. ಹಂಗಾಗಿ ನನ್ನ ಪರವಾಗಿ ಎಲ್ಲ ನನ್ನ ಮಾತು ಒಗ್ಬಿಟ್ಟು ಎಲ್ಲ ನಮ್ಮ ದಲಿತ ಮುಖಂಡರು ಬಂದಿದ್ದಾರೆ. ಇದು ನಮ್ಮ ಶ್ಯಾಮ ಅವರು ನನ್ನ ಆಪ್ತ ಮಿತ್ರ, ಅವ್ರೇನು ನನ್ನ ಶತ್ರು ಏನಿಲ್ಲ. ನನ್ನೆಲ್ಲ ಕಟ್ಟಿದಾದ್ಮೇಲೆ ಅವರು ಬಂದು ಪ್ರಶ್ನೆ ಮಾಡಿದ್ರು, ಯಾಕೆ ರಾಜನ ಕಟ್ಟಿದ್ದು ಇಸ್ಕೂಲ್ಗೆ ತೊಂದರೆ ಆಗುತ್ತೆ ಅಂದರು. ಆಯ್ತಪ್ಪ, ಈಗ ಎಲ್ಲರಿಗೂ ಹಕ್ಕುಪತ್ರಗಳು ಬಂದಮೇಲೆ ನಾನು ತೆರವುಗೊಳಿಸ್ಕೊತೀನಿ, ನನಗೇನು ನೀನೇನು ದುಶ್ಮನ, ನಾನು ನಿನ್ಗೇನು ದುಶ್ಮನ ಅಂತ ಹೇಳ್ತೀನಿ. ಇವಾಗೆಲ್ಲರೂ ಒಪ್ಕೊಂಡಿದ್ದಾರೆ, ನಮಗೂ ಖುಷಿ ಆಗ್ತದೆ. ನಮ್ಮ ಬಡವನದಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಸಿಕ್ಕೋ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ಎಲ್ರಿಗೂ ಒಂದಿಗೆ ಇದು ಮಾತನ್ನು ಮುಗಿಸ್ತೀನಿ. ಆನೇಕಲ್ ತಾಲೂಕಿನ ನೆಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಈ ರಾಮಚಂದ್ರ ನಗರದಲ್ಲಿ ಒಂದು ಸಣ್ಣದಾಗಿ ಇವತ್ತು ಒಂದು ಗಲಭೆ ಸೃಷ್ಟಿಯಾಗಿತ್ತು. ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ವಿಚಾರದಲ್ಲಿ ಇಲ್ಲಿ ಗುಂಪು ಘರ್ಷಣೆ ಮಾಡಿಕೊಂಡು ಮತ್ತು ಮಾಧ್ಯಮದ ಮೂಲಕ ಇವತ್ತು ಸಮಾಜದಲ್ಲೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇವತ್ತು ಏನು ಆನೇಕಲ್ ತಾಲೂಕಿನ ಎಲ್ಲ ದಲಿತ ಮುಖಂಡರು ಇದೇ ಗ್ರಾಮದಲ್ಲಿ ಭವನದ ಜಾಗದಲ್ಲಿ ಒಂದು ಶಾಂತಿಯುತ ಸಭೆಯನ್ನು ಮಾಡಿಕೊಂಡು ನಾವೇ ಇವತ್ತು ಮಾಧ್ಯಮದ ಮೂಲಕ ಮತ್ತು ಈ ಗ್ರಾಮಸ್ಥರ ಎಲ್ಲರೂ ಸಮ್ಮುಖದಲ್ಲಿ ಮುಖಂಡರ ಸಮ್ಮುಖದಲ್ಲಿ ಇವತ್ತು ನಾವು ಇದನ್ನು ತೀರ್ಮಾನ ಮಾಡಿ ಏನು ವಾಲಂಟ್ರಿಗೆ ಅವರೇ ಒಪ್ಕೊಂಡಿದ್ದಾರೆ. ಭವನ ಜಾಗದಲ್ಲಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಏನು ಅವ್ರ ಹೆಸರು ಪೂಜಾರಿ ಗಂಗಪ್ಪ ಅನ್ನೋರು, ಅವರೇ ವಾಲಂಟ್ರಿಗೆ ಒಪ್ಕೊಂಡಿದ್ದಾರೆ. ನಾವು ಈ ರಥನ ಮತ್ತು ಅಂಗಡಿನ ತೆಗಿತೀವಿ ಅಂತ ಅವರೇ ವಾಲಂಟ್ರಿಗೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದವರು ಸೇರಿ ಈ ಒಂದು ಭವನದ ಕಾರ್ಯವನ್ನು ನಾವು ಕಾರ್ಯಗತ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ದಲಿತ ಮುಖಂಡರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ತುಂಬ ಧನ್ಯವಾದಗಳು. ಜೈ ಭೀಮ್. ಬೆಳಗಾರಹಳ್ಳಿ ಮಂಜು ಅಂತ DSS ಅಂಬೇಡ್ಕರ್ ವಾದ. ಅಂಬೇಡ್ಕರ್ ಭವನದ ವಿವಾದಾತ್ಮಕ ಆಗಿತ್ತು. ಇವತ್ತು ಎಲ್ಲ ಸಂಘಟನೆ, ಪ್ರಗತಿಪರ ಸಂಘಟನೆ ಒಕ್ಕೂಟ ಮತ್ತು ಹಿರಿಯರು ಎಲ್ಲರೂ ಬಂದು ಸೋಮವಾರ ನೆಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಮಂಜು ಅವರು ಮತ್ತು PDO ಅವರು ಮತ್ತು ಪೊಲೀಸ್ ಅಧಿಕಾರಿಗಳು ಬಂದು ಇಲ್ಲಿ ಗುದ್ದಲಿ ಪೂಜೆಯನ್ನು ಮಾಡೋದು ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ವಾಸಿಗಳು ಕೂಡ ಈ ಮನೆಗಳನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿದೆ. ನಮ್ಮೆಲ್ಲರ ಎಲ್ಲ ಸಂಘಟನೆಯವರು ಇದಕ್ಕೆ ಬೆಂಬಲವನ್ನು ಕೊಟ್ಟು ಮಾನ್ಯ ಶಾಸಕರ ಹತ್ರ ಮಾತಾಡಿ ಸರ್ಕಾರ ಲೆವೆಲಲ್ಲಿ ಇವರಿಗೆ ಉಳಿಸ್ಕೊಡ್ಬೇಕು ಅನ್ನೋದೇ ನಮ್ಮ ಹೋರಾಟ ಆಗಿದೆ. ಮೊದಲನೇದಾಗಿ ಅಂಬೇಡ್ಕರ್ ಭವನವನ್ನು ಒಗ್ಗಟ್ಟಾಗಿ ಕಟ್ಟೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಒಕ್ಕೂಟದಿಂದ ಪೆಟ್ಟಿ ಅಂಗಡಿ ಮತ್ತೆ ಇದು ತೆರವುಗೊಳಿಸ್ತೀವಿ. ನಾವು ಅಂಬೇಡ್ಕರ್ ಭವನಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಗಂಗಪ್ಪ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಗರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ನಿಗದಿಯಾಗಿದ್ದ ಸ್ಥಳವನ್ನು ದೇವಸ್ಥಾನ ಕಟ್ಟಬೇಕು ಅಂತೇಳಿ ಹೊರಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ನಿರ್ಮಾಣ ಆಗಿತ್ತು. ಎಲ್ಲ ಪ್ರಗತಿಪರ ಹೋರಾಟಗಾರರು ಇಲ್ಲಿ ಬಂದು ಸೇರಿ ಅಂಬೇಡ್ಕರ್ ಭವನದ ಅವಶ್ಯಕತೆ ಮತ್ತು ಈ ಒಂದು ಗ್ರಾಮ ಸ್ಥಾಪನೆ ಆಗಲಿಕ್ಕೆ ಕಾರಣ ಈ ಭಾಗದ ದಲಿತ ಸಂಘಟನೆಯ ಹೋರಾಟ ಮಾಡಬೇಕಾದ್ರೆ ಅಂಬೇಡ್ಕರ್ ಹೆಸರಲ್ಲಿ, ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಹೋರಾಟ ಮಾಡಿದಂಥವ್ರು
ಮತ್ತೆ ಅವರು ಜೀವನ ಸಿಕ್ಕಿದ ತಕ್ಷಣ ಬಾಬಾ ಸಾಹೇಬ್ರನ್ನೇ ಮರೆತು ಅಂಬೇಡ್ಕರ್ ಭವನ ಬೇಡ, ಭವನ ಕಟ್ಟೋದು ಬೇಡ ಅಂತೇಳಿ ಅದು ದೇವಸ್ಥಾನಗಳನ್ನ ಕಟ್ಟೋದು ಸರಿಯಲ್ಲ. ದೇವಸ್ಥಾನಗಳು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಸ್ವಂತ ಜಾಗದಲ್ಲಿ ಕಟ್ಕೊಳ್ಳಿ. ಅಂಬೇಡ್ಕರ್ ಭವನ ಬರಬೇಕು, ಅಂಬೇಡ್ಕರ್ ಭವನದಲ್ಲಿ ಒಂದು ಗ್ರಂಥಾಲಯ ಬರಬೇಕು, ನಮ್ಮಲ್ಲಿ ಪ್ರಗತಿಪರ ಚಿಂತನೆಗಳು ಮೂಡಬೇಕು, ಹೋರಾಟದ ಮನೋಭಾವ ಮೂಡಬೇಕು ಅಂತೇಳಿ ಇಲ್ಲಿ ಅಂಬೇಡ್ಕರ್ ಭವನನೇ ಆಗಬೇಕು ಅಂತೇಳಿ ಎಲ್ಲ ಪ್ರಗತಿಪರ ಹೋರಾಟಗಾರರು ಬಂದು ಆಗ್ರಹ ಮಾಡಿರೋ ಹಿನ್ನೆಲೆಯಲ್ಲಿ ಎಲ್ಲ ಗ್ರಾಮಸ್ಥರು ಕೂಡ ಒಪ್ಕೊಂಡಿದ್ದಾರೆ. ಮತ್ತೆ ಸಂಬಂಧಿತ ಪೂಜಾರಪ್ಪ ಅಂತೇಳಿ ಏನಿಲ್ಲ ಪೂಜಾರಿ ಗಂಗಪ್ಪ ಅಂತೇಳಿ ಏನು ಪೆಟ್ಟಂಗಡಿ ಇಟ್ಕೊಂಡಿದ್ದಾರೆ, ಮತ್ತೆ ಆ ದೇವರ ರಥವನ್ನ ತಂದು ಅಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಅದನ್ನು ಈ ಕೂಡಲೇ ತೆರವು ಮಾಡಬೇಕು ಮತ್ತು ಸಂಬಂಧಿತ ಅಧಿಕಾರಿಗಳು ಅದಕ್ಕೆ ಬಂದೋಬಸ್ತ್ ಮಾಡಿ ಸರ್ಕಾರದ ಖರ್ಚಿಂದ ಅದಕ್ಕೆ ಕಾಂಪೌಂಡ್ ವ್ಯವಸ್ಥೆ ಮಾಡಬೇಕು, ಮತ್ತೆ ಎಲ್ಲ ಥರದ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೀನಿ. ರಾಮಚಂದ್ರ ನಗರದಲ್ಲಿ ಒಂದು ಗಲಭೆ ಸೃಷ್ಟಿಯಾಯಿತು ಅಂಬೇಡ್ಕರ್ ಭವನ ವಿಚಾರದಿಂದ. ಇಲ್ಲಿ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಒಂದು ಗಲಭೆ ಇಲ್ಲಿ ಉಂಟಾಯಿತು. ಇವತ್ತು ನಮ್ಮ ಹಿರಿಯರಾದಂಥವರು ಇಲ್ಲಿ ಒಂದು ರಥ ನಿಲ್ಲಿಸಿದ್ದಾರೆ, ಇಲ್ಲಿ ಒಂದು ಅಂಗಡಿ ಇದೆ ಅಂಬೇಡ್ಕರ್ ಭವನದಲ್ಲಿ, ಇದನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನಾವು ಸೋಮವಾರ ದಿವಸ ಇಲ್ಲಿ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂಬೇಡ್ಕರ್ ಭವನ. ಇಲ್ಲಿ ಎಲ್ಲ ಇರೋರೆಲ್ಲ ನಮ್ಮ ಆತ್ಮೀಯ, ನಮ್ಮ ಅಣ್ಣತಮ್ಮಂದರು, ಇದರಲ್ಲಿ ಎರಡನೇ ಮಾತಿಲ್ಲ. ಎಲ್ಲರಿಗೂ ನಾನು ಒಂದು ಮನವಿ ಏನಂದರೆ, ಇವತ್ತು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಏನಾದರೂ ಈ ಭೂಮಿ ಮೇಲೆ ಇವತ್ತು ಹುಟ್ಟಿಲ್ಲ ಅಂದಿದ್ರೆ ಇವತ್ತು ನಾವು ಈ ಥರ ನೆಲೆ ನಾವು ಇಟ್ಕೊಳೋದು, ನಮಗೆ ನೆಲೆ ಸಿಗ್ತಾರಿಲ್ಲ. ಇವತ್ತು ನಮಗೆ ನೀರಿಲ್ಲ, ಗಾಳಿ ಇಲ್ಲ, ಎಲ್ಲ ಇದೆ ಅಂದರೆ ಈಗ ಆತನ ಸಂವಿಧಾನ ಬರೆದಿಲ್ಲ ಅಂದಿದ್ರೆ ಇವತ್ತು ನಾವಿಷ್ಟೆಲ್ಲ ಒದ್ದಾಡೋಕ್ಕಾಗ್ತಾಯಿತ್ತಾ? ಎಲ್ಲರಿಗೂ ಮನವರಿಕೆ ಆಗಬೇಕು. ಯಾಕಂದರೆ ಅರ್ಥ ಮಾಡ್ಕೋಬೇಕು. ಅಂಬೇಡ್ಕರ್ ಭವನಕ್ಕೆ ನಾನು ದಯವಿಟ್ಟು ಎಲ್ರಿಗೂ ಹೇಳೋದು ಏನಂದರೆ, ಯಾವುದೇ ಊರಾಗಲಿ ಅಂಬೇಡ್ಕರ್ ಭವನಕ್ಕೆ ಯಾರು ಅಡ್ಡ ಹಾಕಬಾರ್ದು. ಇವತ್ತು ಏನಾದರೂ KIDPಗೆ ಹೋಗ್ಬಿಟ್ರೆ ನೀವೆಲ್ಲರೂ ಅಧ್ವಾನ ಆಗಿಬಿಡ್ತೀರ, ಬೀದಿ ಪಾಲಾಗ್ಬಿಡ್ತೀರ. ಹಂಗೆ ಆಗಬಾರ್ದು. ಯಾಕಂದರೆ ಏನೋ ಒಂದು ಸ್ವಲ್ಪ ಜಾಗ ಸಿಕ್ಕೈತೆ, ಆ ಜಾಗನ ಎಲ್ಲರೂ ಸೇರಿ ಅಣ್ಣತಮ್ಮಂದ್ರಂಗೆ, ಇಲ್ಲಿ ಎಲ್ಲರೂ ಅಣ್ಣತಮ್ಮಂದ್ರೆ, ಇಲ್ಲಿ ಬೇರೆಯವ್ರು ಯಾರೂ ಇಲ್ಲ. ಇಲ್ಲಿ ಬೇರೆಯವರು ಇವರು ಅವರು ಇಲ್ಲ, ಎಲ್ಲ ಭೇದ ಭಾವ ಇಲ್ಲ, ಎಲ್ಲ ನಮ್ಮ ಅಣ್ಣತಮ್ಮಂದ್ರೆ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಕಿತ್ಲಾಡಬೇಡ್ರಿ. ಏನೀಗ ಸ್ಟೇಟ್ ರಾಜ್ ಅವ್ರದ್ದು ಕಾಂಪೌಂಡ್ ಕಟ್ಟಿಬಿಟ್ಟಿದ್ದಾರೆ ಅಂತ. ಈಗ ಸ್ಟೇಟ್ ರಾಜ್ ಅವರು ಒಂದು ಒಳ್ಳೆಯ ಗುಣದಿಂದ ಏನಂದ್ರು, ಆಯಿತು ಇದೊಂದು ಆಗಲಿ, ಸದ್ಯ ನನಗೆ ಅದೇನು ದೊಡ್ಡ ವಿಚಾರ ಅಲ್ಲ, ನಾನು ಮಾಡ್ತೀನಿ, ಇದೊಂದು ಆಗಲಿ, ಅಂಬೇಡ್ಕರ್ ಭವನ ಆಗಲಿ ಅಂತ ತುಂಬ ಖುಷಿಯಿಂದ ಅದನ್ನ ಹೇಳಿದ್ದಾನೆ. ಇಲ್ಲಿಗೆ ಮುಗ್ದಾಯ ಆಗಿದೆ. ಇಲ್ಲಿ ಎಲ್ಲರೂ ಸೇರಿ ಅಣ್ಣತಮ್ಮಂದರಾಗಿ ನೀವು ಇರಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ದಲಿತ ಪರ ಹೋರಾಟಗಾರರು, ಮುಖ್ಯವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಎಲ್ರಿಗೂ ನಾವು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾರೆ. ವಿಚಾರ ಸ್ಟೇಟ್ ರಾಜು ನಾವು ಎಲ್ಲ ಒಂದೇ ಹತ್ರ ಇರೋರು, ಒಂದೇ ಕುಟುಂಬ ಥರ ಇದ್ವಿ. ನಾವು ಇಲ್ಲಿ ಶಾಲೆ ಗಡ್ಡೆ ಆಗುತ್ತೆ, ಇದನ್ನು ತೆರವುಗೊಳಿಸ್ಬೇಕಂತೇಳಿ ಮಾಧ್ಯಮದವ್ರನ್ನೂ ಕರೆಸಿದ್ದೀವಿ, ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ. ಆದರೆ ನನ್ನ ಒಂದು ವಿಚಾರ ಏನಿತ್ತಂದರೆ, ಈ ಭವನವನ್ನು ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ